ಪ್ರಹ್ಲಾದರಾಜರು ಅಂದ್ರಂತೆ ಸಹಿ ಸರ್ವತ್ರ, ಎಲ್ಲ ಕಡೆ ಇದ್ದಾನೆ ಎಂದುಬಿಟ್ರು. ಅಪ್ಪ ನೀನು ಕೇಳೋ ಪ್ರಶ್ನೆಯೇ, ರಂಗನ ಬಗ್ಗೆ ಕೇಳಿದ ಪ್ರಶ್ನೆಯೇ ರಾಂಗ್ ಪ್ರಶ್ನೆ. ಎಲ್ಲರೂ ಒಂದು ಕಡೆ ಇರೋವನ್ನ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಇಲ್ಲಿಲ್ಲ ಅಲ್ಲಿದ್ದಾನೆ, ಅಲ್ಲಿಲ್ಲ ಇಲ್ಲಿದ್ದಾನೆ ಅಂತ ಹೇಳಬಹುದು. ಎಲ್ಲ ಕಡೆ ಇರುವವನನ್ನು ಎಲ್ಲಿದ್ದಾನೆ ಅಂತ ಕೇಳೋದೇ ಮೂರ್ಖ ಪ್ರಶ್ನೆ. ಎಲ್ಲ ಕಡೆ ಇದ್ದಾನೆ. ಅದ್ರ ಮೇಲೆ ಇನ್ನೊಂದು ಪ್ರಶ್ನೆ ಹಿರಣ್ಯಕಶ್ಯಪಿಗೆ, ಅಲ್ಲ ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಎಲ್ಲರೂ ಒಂದು ಕಡೆ ಕಾಣಬೇಕಿತ್ತಲ್ಲ, ಎಲ್ಲಿ ಅವ್ರ ಕೆಲಸಕ್ಕೆ ಬಂದಿದ್ದಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇರ್ತಾರೆ. ಎಲ್ಲಿರ್ತಾರೆ? ಎಲ್ಲ ಕಡೆ ಇರ್ತಾರೆ. ಎಲ್ಲ ಕಡೆ ಇರ್ತಾರೆ, ಮತ್ತು ಕಾಣಲ್ಲ. ಭಗವಂತ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ, ಕಾಣಲ್ಲ. ಯಾಕೆ? ನಮ್ಮದು ಇದೇ ಪ್ರಾಬ್ಲಮ್ ರೀ. ನಮಗೆ ಚೆನ್ನಾಗಿ ಗೊತ್ತು ದೇವ್ರು ಎಲ್ಲಿದ್ದಾನೆ ಕೇಳಿದ್ರೆ ಯಾರು ಹೇಳ್ತೀರಿ? ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಿರಲ್ಲ. ದಾಸರು ನಮ್ಮನ್ನು ಕ್ವಶನ್ ಮಾಡ್ತಾರೆ, ಎಲ್ಲ ಕಡೆ ಇದ್ದಾನೆ ಅಂತ ಪುರಾಣ ಕೇಳಿದ್ರಿ ನೀವು ಎಲ್ಲಿ ನೋಡಿದಿರಿ? ರಂಗನ ಎಲ್ಲಿ ನೋಡಿದಿರಿ? ನೋಡಿದ್ರ ಯಾರಾದರೂ? ಆನ್ಸರೇ ಇಲ್ಲ. ಒಂದು ಪ್ರಶ್ನೆ ಕೇಳಿದ್ರೆ ದಾಸರು ಉತ್ತರ ಕೊಡುವ ಯೋಗ್ಯತೆ ಇಲ್ಲ. ಆ ಹಾಡನ್ನು ಹೇಳಿ ಎಲ್ಲಿ ನೋಡಿದಿರಿ, ಎಲ್ಲಿ? ದಾಸರಂತಾರೆ, ನಾನು ನಿನ್ನ ಕೇಳಿದ್ದಪ್ಪ, ನೀನು ನನ್ನೇ ತಿರುಗಿ ಕೇಳಬೇಡ. ನೀನು 70 ವರ್ಷ ಭೂಲೋಕದಲ್ಲಿ ಇಷ್ಟು ಪುರಾಣ ಕೇಳದೆ ಎಲ್ಲಿ ನೋಡಿದೆಯಾ ದೇವರನ್ನು ಹೇಳು. ನಿಜ, ನಾವು ನಮಗೇನು ಕೋರೆದಾಡೆ ಇಲ್ಲದೆ ಇದ್ದರೂ ನಮ್ಮದು ಕೂಡ ದೇವರು ಎಲ್ಲಿ ಇಲ್ಲ, ಆದರೆ ಬಾಯಲ್ಲಿ ಮಾತ್ರ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ತೋರಿಸಿ. ಅದಕ್ಕೆ ಪ್ರಹ್ಲಾದರಾಜರು ಹಿರಣ್ಯಕಶ್ಯಪನಿಗೆ ಹೇಳ್ತಾರೆ, ನಿಂಗೆ ದೇವ್ರು ನೋಡಬೇಕು ಅಂತ ಆಸೆ ಇದೆಯಾ? ಒಂದು ಐಡಿಯಾ ಹೇಳ್ತೀನಿ, ಹಾಗೆ ಮಾಡು, ದೇವ್ರು ಕಾಣ್ತಾನೆ. ಈ ದ್ವೇಷ ಭಾವ ಬಿಡು, ಆಸುರ ಭಾವವನ್ನು ಬಿಡು, ಎಲ್ಲರ ಒಳಗೆ ಭಗವಂತ ಇದ್ದಾನೆ ಅಂತ ನೋಡು. ಸಮಮ್ಮನೋದತ್ಸ್ವ, ನಿನ್ನ ಮನಸ್ಸನ್ನು ಸಮನಾದ ಆ ಭಗವಂತನಲ್ಲಿ ಇಡು. ಸಮ ಅಂದರೆ ಮಾ ಅಂದರೆ ಲಕ್ಷ್ಮಿ, ಮಾರ ಮಾ ಮಂಗಲ ದೇವತಾ, ಅವಳಿಂದ ಸಹಿತನಾದವ ಸಮ. ಲಕ್ಷ್ಮಿಯಿಂದ ಕೂಡಿಕೊಂಡೇ ಎಲ್ಲ ಕಡೆ ಇದ್ದಾನೆ. ಅವನ ಹೆಸರೇನು? ಸಮ. ಅವನನ್ನು ನೋಡು, ಎಲ್ಲರ ಒಳಗೆ ಆ ದೇವರಿದ್ದಾನೆ. ನಿನಗೆ ದೇವರನ್ನು ನೋಡುವ ಬಯಕೆ ಇಲ್ಲದಿದ್ದರೆ ದೇವ್ರಿಗೆ ಯಾಕೆ ನಿನ್ನ ನೋಡೋ ಬಯಕೆ ಇರುತ್ತೆ? ನಿಂಗಿರಬೇಕು ದೇವರನ್ನು ನೋಡಬೇಕು ಅಂಥೇಳಿ ಏನನ್ನಾದರೂ ನೋಡಿದಾಗೆಲ್ಲ ಇಲ್ಲಿದ್ದಾನ ಹುಡುಕಬೇಕು. ಇಡೀ ಜೀವನದ ಉದ್ದಕ್ಕೂ ದೇವರನ್ನು ಹುಡುಕುವವನೇ ನಿಜವಾದ ಬ್ರಾಹ್ಮಣ. ಬ್ರಹ್ಮಂ ಯೋ ಅಣತಿ. 70 ಆಯಿತು, 80 ಆಯಿತು, 60 ಆಯಿತು, ದೇವರ ಬಗ್ಗೆ ತಿಳ್ಕೊಳ್ಳೇ ಇಲ್ಲವೇ, ದೇವರನ್ನು ನೋಡುವ ಪ್ರಯತ್ನವೇ ಇಲ್ಲ ಅಂತ ಯಾರು ನಿಜವಾಗಿ ರೋಧಿಸ್ತಾನೆ, ಅಳ್ತಾನೆ, ಅವನಿಗೆ ದೇವರು ಯಾವುದಾದ್ರೂ ಒಂದು ಜನ್ಮದಲ್ಲಿ ಕಾಣ್ತಾನೆ. ಅಳೋದು ಕಾಮನ್ ರೀ, ನಾವೆಲ್ಲ ಅಳೋವ್ರೆ, ಹುಟ್ಟದಾಗಿಂದು ಸಾಯೋವರೆಗೂ ಅಳ್ತಿರ್ತೀವಿ. ಆದರೆ ದೇವರಿಗಾಗಿ ಅಳೋರು ಯಾರಿಲ್ಲ. ನಾ ದೇವ್ರು ನೋಡಲಿಲ್ಲ ಅಂತ ಯಾರು ಹತ್ತಿದ್ದು ನೋಡಿದ್ದೀರಾ? ಇಲ್ಲೇ ಇಲ್ಲ. ಗಂಡಿಗೆ ಹೆಣ್ಣು ಸಿಗಲಿಲ್ಲ ಅಂತ ಹತ್ತದ್ದಿದೆ, ಹೆಣ್ಣಿಗೆ ಗಂಡು ಸಿಕ್ಕಿಲ್ಲ ಅಂತ ಹತ್ತದ್ದಿದೆ, ಆಚಾರ್ಯ ಹೇಳಾದರೂ ಬಿಡ್ತಾರೋ ಇಲ್ವೋನೋ ಅಂತ ಹತ್ತದ್ದಿದೆ. ಹೀಗೆಲ್ಲ ನಮಗೆ ದುಃಖಗಳು, ಎಲ್ಲ ರೀತಿಯ ದುಃಖ ಇದೆ. ಆದರೆ ಯಾರಿಗೂ ಕೂಡ ಇಷ್ಟು ವಯಸ್ಸಾಯಿತು, ಇಷ್ಟು ಒಳ್ಳೆ ಜನ್ಮ ಬಂದಿತ್ತು, ನಾ ದೇವರು ನೋಡಲೇ ಇಲ್ವೇ ಎನ್ನುವ ದುಃಖ ಮಾತ್ರ ಯಾರಿಗಿಲ್ಲ. ಪ್ರಹ್ಲಾದರಾಜರು ಹೇಳ್ತಾರೆ, ನಿನ್ನ ಈ ಆಸುರಿ ಭಾವ, ದೈತ್ಯ ಸ್ವಭಾವ ಏನಿದೆಯಲ್ಲ, ಇದನ್ನು ಬಿಟ್ಟು ನೋಡು, ದೇವರು ಕಾಣಿಸ್ತಾನೆ. ನಮಗೆ ಈ ಅಹಂಕಾರದ ಪೊರೆ ಇದೆ. ನಾನು, ನನ್ನದು, ನನ್ನಿಂದ, ನನಗಾಗಿ, ನನ್ನ ಬಿಟ್ಟರೆ ನಿಲ್ಲ, ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಈ ಅಹಂಕಾರದ ಕರ್ಟನ್ ನಿಮಗೆ ದೇವರು ಕಾಣಬೇಕಾದ್ರೆ ನೀವೆಲ್ಲ ಕಡೆ ಹೋದರೆ ಈ ದೇವಸ್ಥಾನದಲ್ಲಿ ಹಿಂಗೆ ಕರ್ಟನ್ ಹಾಕಿಬಿಟ್ಟಿರ್ತಾರೆ. ನಮಗೆ ದೇವರಿಗೆ ನಡುವೆ 8 ಕರ್ಟನ್ ಇದೆ ರೀ. ಯಾವಾಗ ತೆಕ್ಕೊಳ್ತೀವೋ ಏನು ಕಥೆಯೋ, ದೇವರಷ್ಟು ಸುಲಭಕ್ಕೆ ಕಾಣುವವ ಅಲ್ಲ. ವಿಶುದ್ಧಾತ್ಮ, ವಿಜಿತಾತ್ಮ, ಜಿತೇಂದ್ರಿಯ, ಸರ್ವಭೂತಾತ್ಮ.
ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಭಗವಂತ ಇದ್ದಾನೆ ಅಂತ ತಿಳಿದು ಯಾರು ಕರ್ಮವನ್ನು ಮಾಡ್ತಾನೆ ಅವನಿಗೆ ಯಾವ ಕರ್ಮ ಅಂಟಿಕೊಳ್ಳೋದಿಲ್ಲ. ಯಾಕಂದರೆ ಕರ್ಮದಿಂದಲೇ ಜೀವ ಬಂಧನಕ್ಕೆ ಒಳಗಾಗ್ತಾನೆ. ನಾವು ಏನು ಕರ್ಮ ಮಾಡಿ ಕರ್ಮದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ಕರ್ಮಗಳಿದೆ. ಆದರೆ ತಾಮಸ ಮಾತ್ರ ಬಂಧಕ ಅಲ್ಲ, ರಾಜಸ ಮಾತ್ರ ಬಂಧಕ ಅಲ್ಲ, ಸಾತ್ವಿಕ ಗುಣವೂ ಕೂಡ, ಆ ಕರ್ಮವೂ ಕೂಡ ಬಂಧಕಕ್ಕೆ ಕಾರಣ ಆಗತ್ತೆ ದೇವರ ನೆನಪಿಲ್ಲ ಅಂತಾದರೆ. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಈಗ ಕೆಟ್ಟ ಕೆಲಸಗಳು ಬಂಧನಕ್ಕೆ ಕಾರಣ ಆಗತ್ತೆ, ಅದು ಎಲ್ಲರಿಗೂ ಗೊತ್ತಿರೋದೆ. ಒಳ್ಳೆ ಕೆಲಸವೂ ಕೂಡ ಬಂಧನಕ್ಕೆ ಕಾರಣ ಆಗತ್ರಿ. ಒಳ್ಳೆ ಕೆಲಸ, ದಾನ ಧರ್ಮ, ಪಾಠ ಪ್ರವಚನ, ಡೈಲಿ ಪುರಾಣಕ್ಕೆ ಬರೋದು ಬಂಧನಕ್ಕೆ ಕಾರಣ ಆಗಿಬಿಡುತ್ತೆ. ಹೌದಾ ಆಚಾರ್ಯ, ಸರಿ ಬಿಡಿ ನಾಳೆಯಿಂದ ಬರಲ್ಲಪ್ಪ, ಹೀಗೆ ಎದ್ರು ಹೇಳ್ತೀವಿ. ಅಲ್ಲ, ಪ್ರವಚನಕ್ಕೆ ಬಂದರೆ ಬಂಧನಕ್ಕೆ ಕಾರಣ. ಹೇಗೆ ಗೊತ್ತಾ? ನೀವು ಪ್ರವಚನಕ್ಕೆ ಬರ್ತಾ ಇರ್ತೀರಿ, ಬರುವಾಗ ಏನೋ ಒಂದು ಮಾತಿಗೆ ಬಂದಾಗ, ನಾನು 25 ವರ್ಷದಿಂದ ಪ್ರವಚನ ಕೇಳ್ತಾ ಇದ್ದೀನಿ, ನನಗೆ ಹೇಳ್ಕೊಡ್ತೀರಲ್ಲ, ನಾನು ಕೇಳ್ತಾ ಇದ್ದೀನಿ ಅಂತ ಬಂದರೆ ಬಂಧನಕ್ಕೆ ಒಳಗಾದ್ರಿ ಅಂತಲೇ ಅರ್ಥ. ನೀವು ಕೇಳಿದ್ದಲ್ಲ, ದೇವರು ನಿಮಗೆ ಕೇಳುವ ಅವಕಾಶ ಮಾಡಿಕೊಟ್ಟರಿ. ಯೋಚನೆ ಮಾಡಿ, ನಿತ್ಯ ಪ್ರವಚನ ಕೇಳುವವರಿಗೂ ಒಮ್ಮೆ ಜೀವನದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು, ಹಾಸ್ಪಿಟ್ಲೈಸ್ ಆದರು, ಬೆಡ್ ರಿಡನ್ ಆದರು, 7 ಗಂಟೆ ಆಯಿತು, ಪ್ರವಚನಕ್ಕೆ ಮನಸ್ಸು ಹೋಗುತ್ತೆ, ಹೋಗ್ಲಿಕ್ಕಾಗಲ್ಲ, ಹೇಳಲಿಕ್ಕಾಗಲ್ಲ. ದೇವರು ನಮ್ಗೆ ಯಾರಿಗೆ ಏನಂಗೆ ಮಾಡಿಲ್ಲ. ಕೈಕಾಲು ಚೆನ್ನಾಗಿ ಕೊಟ್ಟಿದ್ದಾನಲ್ಲ, ಇದು ದೇವರು ಮಾಡಿದ ದೊಡ್ಡ ಉಪಕಾರ, ಅವನು ಮಾಡಿಸ್ತಾ ಇರೋದು. ಎಷ್ಟೋ ಜನ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಕ್ಷಣಕ್ಕೆ ನೂರಾರು ವಿಘ್ನಗಳ ನಡುವೆಯೂ ಕೂಡ ದೇವರ ಕಥೆಯನ್ನು ಕೇಳುವ ಸೌಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಅಂತಂದರೆ ಇದು ನಾವು ಮಾಡಿದ್ದಲ್ಲ, ಅವನು ಮಾಡಿಸ್ತಾ ಇರೋದು. ಈ ಎಚ್ಚರಿಕೆ, ಈ ಭಾವ ಯಾರಿಗಿಲ್ಲ ಅವನಿಗೆ ದೇವರು ಕಾಣೋಲ್ಲ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ದೇವರು ಇರುವ ಅರಿವಿನೊಂದಿಗೆ ಕರ್ಮವನ್ನು ಮಾಡ್ತಾ ಇದ್ದಾನೆ, ದೇವರು ನೋಡ್ತಾ ಇದ್ದಾನೆ, ದೇವರಿದ್ದಾನೆ. ನೋಡಿ, ನಿಮ್ಗೆ ಆಶ್ಚರ್ಯ, ಒಂದು ಉದಾಹರಣೆ ಹೇಳ್ತೇನೆ. ನಿಮಗೆಲ್ಲ ಗೊತ್ತಿರೋ ಕಥೆ. ವಿದುರ ಆ ಸಭೆಯಲ್ಲಿ ಇದು ತಪ್ಪು ಅಂದ. ಅವನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ? ದೇವರು ನೋಡ್ತಾ ಇದ್ದಾನೆ. ಎಲ್ಲಿ ನೋಡ್ತಾ ಎಲ್ಲರ ಒಳಗೆ ಇದ್ದಾನೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಎಲ್ಲರ ಒಳಗೆ ಆ ಭಗವಂತ ಇದ್ದಾನೆ. ಅವನು ಪ್ರೀತನಾಗಲಿ, ಅವನು ನೋಡ್ತಾ ಇದ್ದಾನೆ. ನಾನು ಹೇಳೋದ್ರಿಂದ ದ್ರೌಪದಿಯ ವಸ್ತ್ರಾಪಹಾರದ ಕಾರ್ಯಕ್ರಮ ಕ್ಯಾನ್ಸಲ್ ಆಗದಿದ್ದರೂ ದೇವರು ಪ್ರೀತನಾಗಲಿ, ದೇವರು ನೋಡ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆಯಿಂದ ಕರ್ಮ ಮಾಡಿದ್ದಕ್ಕಾಗಿ ಅಲ್ಲಿ ಇದ್ದವರಿಗೆಲ್ಲ ಆ ಕರ್ಮ ಅಂಟ್ಕೊಳ್ತು, ಅವನೊಬ್ಬನಿಗೆ ಮಾತ್ರ ಅಂಟ್ಕೊಳ್ಳಿಲ್ಲ.